ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ವಿನೋದ್, ಏನು ಇಷ್ಟು ದಿನ ಬಹಳಷ್ಟು ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು. ಇದರಿಂದ ಗ್ರಾಹಕರಲ್ಲೂ ಕೂಡ ಒಂಥರ ಆತಂಕ ಮನೆ ಮಾಡಿತ್ತು. ಎಲ್ಲಿಂದ ನಾವು ಬಂಗಾರವನ್ನ ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗುತ್ತಾ ಇಲ್ಲೋ ಅನ್ನೋಂಥ ಆತಂಕ ಕೂಡ ನಿರ್ಮಾಣ ಆಗಿತ್ತು. ಬಟ್ ಇದೀಗ ಇಳಿಕೆಯನ್ನ ಕಾಣ್ತಾ ಇದೆ. ಏನ್ ಹೇಳ್ತೀರಿ ವಿನೋದ್ ಇದರ ಬಗ್ಗೆ? ಮಲ್ಲಿಕಾರ್ಜುನ್, ಒಂದು ದೇಶ ಇನ್ನೊಂದು ದೇಶದ ಮೇಲೆ ಒಂದು ಯುದ್ಧವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಗತ್ಯ ವಸ್ತುಗಳ ಬೆಲೆಯಾಗಲಿ, ಜೊತೆಗೆ ಕೆಲವೊಂದಿಷ್ಟು ಪೆಟ್ರೋಲ್, ಡೀಸೆಲ್, ಬೆಳ್ಳಿ, ವಜ್ರ ಈ ಎಲ್ಲ ದರಗಳ ಏರಿಕೆ ಆಗೋದು ಸರ್ವೇ ಸಾಮಾನ್ಯ. ಆದರೆ ಇರಾನ್ ಇಸ್ರೇಲ್ ಯುದ್ಧ ಆರಂಭ ಆದಾಗಿಂದ ಸಹ ಒಂದು ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ಇಂಧನಕ್ಕೆ ಹಾಹಾಕಾರ ಸೃಷ್ಟಿಯಾದರೆ ಈ ಕಡೆ ಒಂದು ಅಂದರೆ ಬೆಳ್ಳಿ ದರ, ಬೆಳ್ಳಿ ಮತ್ತು ಬಂಗಾರ ದರ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ. ಯಾಕಂದರೆ ನೀನೇ ನೋಡಿ, ಒಂದು 24 ಕ್ಯಾರೆಟ್ 1 ಗ್ರಾಮ್ ಗೋಲ್ಡ್ನ ಬೆಲೆ 1032 ರೂಪಾಯಿ ಕಮ್ಮಿ ಆಯಿತು. ಜೊತೆಗೆ 22 ಕ್ಯಾರೆಟ್ ಬೆಲೆ 975 ರೂಪಾಯಿ ಕಮ್ಮಿ ಆಯಿತು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಒಂದು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಕ್ಕಂಥ ಒಂದು ವಿದ್ಯಮಾನಗಳಿಂದ ಜಾಗತಿಕ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿ ಇದೀಗ ಒಂದು ಬೆಳ್ಳಿ ಮತ್ತು ಬಂಗಾರ ದರ ಏರಿಕೆ ಆಗ್ತಿದೆ. ಇಲ್ಲಿ ಕೇವಲ ನಾವು ಯುದ್ಧದ ಒಂದು ಪರಿಣಾಮ ಅಷ್ಟೇ ನಾವು ಒಂದು ನಿರ್ಧಾರ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದಿಷ್ಟು ಯುದ್ಧ ಅಂದರೆ ಈ ಒಂದು ನಾವೇನು ಕಚ್ಚಾ ತೈಲ ಆಗಿರಲಿ, ಜೊತೆಗೆ ಜಾಗತಿಕವಾಗಿ ಏನು ನಾವು ಡಾಲರ್ ಮುಖಾಂತರ ವ್ಯವಹಾರಗಳನ್ನ ಮಾಡ್ತೀವಿ, ಡಾಲರ್ ಮುಖಾಂತರ ವ್ಯವಹಾರಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಾಲರ್ ಮೌಲ್ಯ ಏರಿಕೆ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ದೇಶೀಯ ಕರೆನ್ಸಿಗಳಿರ್ತಾವಲ್ಲ, ಈಗ ಯುವಾಡ್ ಆಗಿರಲಿ, ರುಪೀಸ್ ಆಗಿರಲಿ, ಮತ್ತೆ ರೂಬೆಲ್ ಆಗಿರಲಿ, ಇವುಗಳ ದರ ಕಡಿಮೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದು ಹೂಡಿಕೆದಾರರು ಒಂದು ಬಂಗಾರದ ಮೇಲೆ ಒಂದು ಹೂಡಿಕೆ ಮಾಡೋದು ಬಿಟ್ಟು ಒಂದು ಬಾಂಡ್ಗಳು, ಸರ್ಕಾರಿ ಬಾಂಡ್ಗಳು ಇರ್ತವೆ, ಅದರ ಮೇಲೆ ಹೂಡಿಕೆ ಮಾಡ್ತಿರುವ ಕಾರಣದಿಂದ ಇದೀಗ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ದರ ಏರಿಕೆಗೆ ಕಾರಣವಾಗಿದೆ. ಇದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಇನ್ನೊಂದು ಕಾರಣ ಏನಿದೆ, ಅಮೆರಿಕದ ಫೆಡರಲ್ ಬ್ಯಾಂಕ್ ಅಂದ್ರೆ ಬಡ್ಡಿ ದರ ಏನಿದೆ ಅದರ ಯಥಾಸ್ಥಿತಿ ಕಾಯ್ಕೊಂಡಿದೆ. ಅಂದ್ರೆ ಏರಿಕೆನೂ ಮಾಡಿಲ್ಲ, ಇಳಿಕೆನೂ ಮಾಡಿಲ್ಲ. ಆ ಒಂದು ಕಾರಣಕ್ಕೆ ಒಂದು ಬಂಗಾರದ ಬೆಲೆ ಏರಿಕೆ ಅಂದ್ರೆ ಕಡಿಮೆ ಆಗ ಕಾರಣವಾಗಿದೆ. ಅಂದ್ರೆ ಒಂದು ವೇಳೆ ಇದೇ ತರ ಟ್ರೆಂಡ್ ಮುಂದುವರೆದಿದ್ದೇ ಆದಲ್ಲಿ ಇದೀಗ ಇನ್ನು ಬಂಗಾರದ ಬೆಲೆ 24 ಕ್ಯಾರೆಟ್ ಚಿನ್ನದ ದರ ಏನಿದೆ 1,40,000, ಅದು 1,20,000 ಬರುವ ಸಾಧ್ಯತೆಗಳಿದೆ. ಜೊತೆಗೆ 22 ಕ್ಯಾರೆಟ್ ಗೋಲ್ಡ್ ನ ದರ ಏನಿದೆ 10 ಗ್ರಾಮ್ಗೆ ಅದು ಒಂದು 1 ಲಕ್ಷ ನಿಯರ್ಗೆ ಬರುವ ಸಾಧ್ಯತೆಗಳಿದೆ. ಆದರೆ ಟ್ರೆಂಡ್ ಹೀಗೆ ಮುಂದುವರಿಯುತ್ತಾ ಅನ್ನೋದು ಒಂದು $1 ಮಿಲಿಯನ್ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಒಂದು ಅಮೆರಿಕ 5 ದಿನಗಳ ಕಾಲ ಒಂದು ತಾತ್ಕಾಲಿಕ ಕದನ ವಿರಾಮವನ್ನು ಘೋಷಣೆ ಮಾಡಿದೆ. ಸೊ ಅದೇ ತರ ಒಂದು ತಾತ್ಕಾಲಿಕ ಕದನ ವಿರಾಮ ಕಂಟಿನ್ಯೂ ಆಗಿದ್ದೇ ಆದಲ್ಲಿ ಮತ್ತೆ ದರ ಯಥಾಸ್ಥಿತಿಗೆ ಏರಿಕೆ ಆಗುವ ಸಾಧ್ಯತೆಗಳಿದೆ. ಇನ್ನು ಮತ್ತೊಂದು ಕಡೆ ಈ ಒಂದು ಪ್ರಶ್ನೆ ಬರುವುದು ಒಂದು ವೀಕ್ಷಕರಿಗೆ ಏನು ಪ್ರಶ್ನೆ ಅಂದ್ರೆ, ಶೇರು ಮಾರ್ಕೆಟ್ ಸತತವಾಗಿ ತುಂಬಾ ಡೌನ್ ಆಗಿದೆ ಯುದ್ಧದ ಪರಿಣಾಮದಿಂದ. ಯಾಕಂದ್ರೆ ನಿನ್ನೆ ಒಂದೇ ದಿನ 15 ಲಕ್ಷ ಕೋಟಿ ಒಂದು ಹೂಡಿಕೆದಾರ ಹಣ ಲಾಸ್ ಆಗಿದೆ. ಸೊ ಶೇರು ಮಾರ್ಕೆಟ್ ಡೌನ್ ಇದ್ದಂತ ಸಂದರ್ಭದಲ್ಲಿ ಹೇಗೆ ಒಂದು ಬಂಗಾರದ ಬೆಲೆ ಕಡಿಮೆ ಆಗಕ್ಕೆ ಸಾಧ್ಯ ಅನ್ನೋದು ನಾವು ನೋಡಿದ್ರೆ, ಒಂದು ಶೇರು ಮಾರ್ಕೆಟ್ ದರ ಅಂದ್ರೆ ಹೂಡಿಕೆ ಮಾಡೋರು ಏನಿರ್ತಾರೆ ಅವರುಗಳು ತಮ್ಮ ಹತ್ರ ಸ್ಟಾಕ್ ಇರ್ತಕ್ಕಂಥ ಬಂಗಾರನ ಪ್ರಸ್ತುತ ಕಡಿಮೆ ದರಕ್ಕೆ ಒಂದು ಮಾರ್ಕೆಟ್ಗೆ ರಿಲೀಸ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ನಲ್ಲಿ ಒಂದು ಈ ಚಿನ್ನದ ದರ ಯಥಾಸ್ಥಿತಿ ಕಾಯ್ದುಕೊಳ್ಳುತ್ತೆ. ಸೊ ಆ ಒಂದು ಕಾರಣಕ್ಕೆ ಚಿನ್ನದ ದರ ಒಂದು ಸತತವಾಗಿ ಕಡಿಮೆ ಆಗ್ತಿದೆ. ಯಾಕಂದ್ರೆ ನೋಡಿ, ಇವತ್ತು 3,000, ನಿನ್ನೆ 10,000. ಸೊ ಕಳೆದ ಒಂದು 2 ದಿನದಲ್ಲಿ ಒಂದು 13,000 ದರ ಕಡಿಮೆ ಆಗಿದ್ದು ನಿಜಕ್ಕೂ ಇದು ಮಧ್ಯಮ ವರ್ಗ ಜನರಿಗೆ ಒಂದು ಸಂತಸದ ಸುದ್ದಿ ನಿಜ. ಜೊತೆಗೆ ಒಂದು ಇದೀಗ ಕೆಲವಷ್ಟು ಭಾಗಗಳಲ್ಲಿ ದೇಶದ ನಾನಾ ಭಾಗಗಳಲ್ಲಿ ಒಂದು ಶುಭ ಸಂದರ್ಭಗಳು ಅಂದ್ರೆ ಮದುವೆ, ವಿವಾಹ ವಾರ್ಷಿಕೋತ್ಸವ, ಇನ್ನು ಹಲವಾರು ಒಂದು ಶುಭ ಸಮಾರಂಭಗಳು ನಡೀತಿದೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಶುಭ ಸಮಾರಂಭ ಮಾಡೋರಿಗೆ ತುಂಬಾ ವರಮಾನ ಆಗಲಿದೆ. ಮತ್ತೊಂದು ಕಡೆ ಇದೀಗ ಈ ತರ ಒಂದು ದರ ಕಡಿಮೆ ಆದಂತ ಸಂದರ್ಭದಲ್ಲಿ ಕೆಲವಷ್ಟು ಸರ್ಕಾರಿ ಮತ್ತು ಸರ್ಕಾರೇತರ ಬ್ಯಾಂಕ್ಗಳಿರ್ತಾವಲ್ಲ, ಕೆಲವಷ್ಟು ಕಂಪನಿಗಳಿರ್ತಾವಲ್ಲ, ಅವರು ಸಹ ಒಂದು ಮುಗಿಬಿದ್ದು ಬಂಗಾರವನ್ನು ಖರೀದಿ ಮಾಡುವ ಸಾಧ್ಯತೆಗಳ ಜೊತೆಗೆ ಮಾಡ್ತಾರೆ. ಅಂತ ಎಲ್ಲಾ ರಾಷ್ಟ್ರೀಯ ಮಟ್ಟದಲ್ಲಿ ಇನ್ಕ್ಲೂಡಿಂಗ್ ನಮ್ಮ RBI ಬ್ಯಾಂಕು ಸಹ ಒಂದು ಬಂಗಾರವನ್ನು ಖರೀದಿ ಮಾಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಸತತವಾಗಿ ದರ ಇಳಿಕೆ ಆಗ್ತಿದೆ. ಜೊತೆಗೆ ಇಳಿಕೆ ಆಗುವ ಕಾರಣದಿಂದ ದೇಶದಲ್ಲಿ ಒಂದು ಬಂಗಾರದ ಬೆಲೆ ದಿನಕ್ಕೆ ಬೇಡಿಕೆ ಜಾಸ್ತಿ ಆಗ್ತಿದೆ, ದರ ಕಮ್ಮಿ ಆಗ್ತಿದೆ. ಜೊತೆಗೆ ಇದೇ ಒಂದು ಟ್ರೆಂಡ್. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಒಂದು ತಜ್ಞರು ಒಂದು ಊಹೆಯನ್ನು ಮಾಡಿದ್ರು, ಅಕ್ಟೋಬರ್ ಅಂತ್ಯದ ವೇಳೆಗೆ ಈ ಒಂದು ಚಿನ್ನದ ದರ 2 ಲಕ್ಷ ರೀಚ್ ಆಗುತ್ತೆ ಅನ್ನೋ ಒಂದು ಊಹೆಯನ್ನು ಅಂದಾಜು ಮಾಡಲಾಗಿತ್ತು. ಆದರೆ ತಜ್ಞರ ಅಭಿಪ್ರಾಯ ಇದೀಗ ಒಂದು ಇರಾನ್ ಮತ್ತೆ ಇಸ್ರೇಲ್ ಯುದ್ಧದಿಂದ ಸುಳ್ಳಾಗಿದ್ದು, ಜೊತೆಗೆ ಮುಂದಿನ ದಿನಗಳು ಇದೇ ತರ ಒಂದು ಟ್ರೆಂಡ್ ಮುಂದುವರೆದಿದೆ. ಅದರಲ್ಲಿ 1,80,000 ಅಂದ್ರೆ ಈ ಹಿಂದೆ ಏನಿತ್ತು, ಕಳೆದ ಒಂದು ವರ್ಷದ 8 ತಿಂಗಳ 6 ತಿಂಗಳ ಹಿಂದೆ ಏನಿತ್ತು ಅದೇ ತರ ಬಂದು ನಿಲ್ಲಲಿದೆ. ಸೊ ಹಾಗಾಗಿ ಮತ್ತೆ ಒಂದು ಜಾಗತಿಕ ಮಾರುಕಟ್ಟೆಯಲ್ಲಿ ಯಥಾಸ್ಥಿತಿ ಒಂದು ಮಾರುಕಟ್ಟೆಯನ್ನ ಒಂದು ಬಂಗಾರ ಮತ್ತೆ ಬೆಳ್ಳಿ ಕೈಕೊಳ್ಳಿದೆ. ಮಲ್ಲಿಕಾರ್ಜುನ್, ಓಕೆ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಾಗಿ.